ಓಕೆ, ಇದು ಬಿವೈ ವಿಜೇಂದ್ರ ಅವರ ಸ್ಟೇಟ್ಮೆಂಟ್ ಅನ್ನ ಗಮನಿಸಿದ್ರಿ. ಇನ್ನ ಎಂಎಲ್ಸಿ ಸಿಟಿ ರವಿ ಅವರು ಕೂಡ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾತನಾಡಿದ್ದಾರೆ. ರೈತರ ಜೊತೆಗೆ ನಾವಿದ್ದೀವಿ, ರೈತರ ಹೋರಾಟದಲ್ಲಿ ಭಾಗಿಯಾಗ್ತೀವಿ, ರೈತರ ಹೋರಾಟಕ್ಕೆ ನಾವು ಕಂಪ್ಲೀಟ್ ಸಪೋರ್ಟ್ ಮಾಡ್ತೀವಿ ಅಂತ ಸಿಟಿ ರವಿ ಕೂಡ ರಿಯಾಕ್ಷನ್ ಕೊಟ್ಟಿದ್ದಾರೆ. ಬಿಜೆಪಿ ಎಂದಿಗೂ ರೈತರ ಪರ ಇದ್ದೇ ಇರುತ್ತೆ, ಕಾಂಗ್ರೆಸ್ ಸರ್ಕಾರ ರೈತರ ಪರ ಇಲ್ಲ, ಹಂಗಾಗಿ ಸರ್ಕಾರದ ವಿರುದ್ಧ ನಾವು ಹೋರಾಟ ಮಾಡ್ತೀವಿ. ರಾಜ್ಯದಲ್ಲಿ ಸರ್ಕಾರ ಬದುಕಿದ್ದು ಕೂಡ ಸತ್ತಂತಾಗಿದೆ ಅಂತ ಸಿಟಿ ರವಿ ವಾಗ್ದಾಳಿ ನಡೆಸಿದ್ದು, ರೈತರಿಗೆ ನ್ಯಾಯ ಕೊಡಿಸುವ ಜವಾಬ್ದಾರಿ ಸರ್ಕಾರದ್ದು, ಬಟ್ ಆ ಕೆಲಸ ಸರ್ಕಾರ ಮಾಡ್ತಾ ಇಲ್ಲ. ಎಲ್ಲದಕ್ಕೂ ಕೇಂದ್ರದ ಕಡೆಗೆ ಬೆರಳು ತೋರಿಸೋದು ಯಾಕೆ ರಾಜ್ಯ ಸರ್ಕಾರ ಅನ್ನೋದನ್ನ ಪ್ರಶ್ನೆ ಮಾಡ್ತಿದ್ದಾರೆ. ಕೇಂದ್ರ ಎಲ್ಲಾ ರೀತಿಯ ನೆರವನ್ನ ಕೂಡ ಕೊಡ್ತಾ ಇದೆ, ಆದ್ರೆ ರಾಜ್ಯ ಸರ್ಕಾರ ಅದಕ್ಕೆ ತಕ್ಕಂತೆ ಕೆಲಸ ಮಾಡ್ತಾ ಇಲ್ಲ. ಸದನದ ಒಳಗೂ ಹೊರಗೂ ಹೋರಾಟ ಮಾಡೇ ಮಾಡ್ತೀವಿ ಅಂತ ಎಂಎಲ್ಸಿ ಸಿಟಿ ರವಿ ಗ್ಯಾರಂಟಿ ನ್ಯೂಸ್ ಜೊತೆ ಮಾತನಾಡಿದ್ದಾರೆ. ಬೆಳಗಾವಿಯ ಚಳಿಗಾಲದ ಅಧಿವೇಶನ ಇವತ್ತಿನಿಂದ ಇನ್ನಷ್ಟು ಕಾವು ಪಡ್ಕೊಳ್ಳುತ್ತೆ. ಕಾರಣ ಏನಂತ ಹೇಳಿದ್ರೆ, ಈ ಬಾರಿ ವಿಪಕ್ಷಗಳಿಗೆ ಬಿಜೆಪಿ ಮತ್ತೆ ಜೆಡಿಎಸ್ಗೆ ಸಾಲು ಸಾಲು ಅಸ್ತ್ರಗಳು ಕಾಂಗ್ರೆಸ್ ಸರ್ಕಾರ ಕೊಟ್ಟಿದೆ. ಇದನ್ನ ಬಹಳಷ್ಟು ಹೆಚ್ಚಿನದಾಗಿ ಚರ್ಚೆ ಆಗಬೇಕು ಅನ್ನುವಂತಹ ಒಂದು ರೀತಿಯಲ್ಲಿ ನಿನ್ನೆ ನಡೆದಂತಹ ಬಿಜೆಪಿ ಶಾಸಕರ ಸಭೆಯಲ್ಲೂ ಕೂಡ ತೀರ್ಮಾನ ಆಗಿದೆ. ನನ್ನ ಜೊತೆ ಸ್ವತಃ ಹಿರಿಯ ಶಾಸಕರಾದಂತಹ ಪರಿಷತ್ ಸದಸ್ಯರಾದಂತಹ ಸಿಟಿ ರವರು ಇದ್ದಾರೆ. ಸರ್ ನಮಸ್ತೆ. ಇವತ್ತಿನ ರಾಜ್ಯದ ರೈತರು, ಅದರಲ್ಲೂ ಉತ್ತರ ಕರ್ನಾಟಕ ಭಾಗದ ರೈತರು ಬೃಹತ್ ಪ್ರತಿಭಟನೆ ಮಾಡ್ತಾ ಇದ್ದಾರೆ. ಇದಕ್ಕೆ ಬಿಜೆಪಿಯ ಸಪೋರ್ಟ್ ಇದೆಯಾ? ಭಾರತೀಯ ಜನತಾ ಪಾರ್ಟಿ ರೈತರ ಪರವಾಗಿ ಕಳೆದ 15 ದಿವಸಗಳಿಂದ ರಾಜ್ಯದ ಉದ್ದಗಲಕ್ಕೂ ಹೋರಾಟ ಮಾಡಿದ್ದೀವಿ. 28, 29 ತಾಲೂಕು ಮಟ್ಟದಲ್ಲಿ ಹೋರಾಟ ಮಾಡಿದ್ವಿ. 1-2 ಡಿಸೆಂಬರ್ 1-2 ಜಿಲ್ಲಾ ಮಟ್ಟದಲ್ಲಿ ಹೋರಾಟ ಮಾಡಿದ್ವಿ. ಇಡೀ ಎಲ್ಲಾ ಜಿಲ್ಲೆಗಳಿಗೆ ಬಿಜೆಪಿಯ ತಂಡ ಹೋಗಿ ಪತ್ರಿಕಾಗೋಷ್ಠಿ ನಡೆಸಿ ಅಲ್ಲಿಯ ಸಮಸ್ಯೆಗಳ ಕುರಿತಾಗಿ ಜಿಲ್ಲಾಧಿಕಾರಿಗಳಿಗೆ ಮೂಲಕ ಮುಖ್ಯಮಂತ್ರಿಗಳಿಗೆ ಮನವಿಯನ್ನು ಕೂಡ ಸಲ್ಲಿಸಿದ್ದೇವೆ. ಈಗ ಇವತ್ತು ನೀವಾಗಲೇ ನೋಡ್ತಾ ಇದ್ದೀರಿ, ರೈತರು ಬೀದಿಗಿಳಿದು ಹೋರಾಟ ಮಾಡ್ತಿರೋದನ್ನ. ಸರ್ಕಾರ ರೈತರ ಪರವಾಗಿ ಬದುಕಿದ್ದಂಗೆ ಕಾಣ್ತಿಲ್ಲ, ಬದುಕಿದ್ದು ಸತ್ತಂತಾಗಿದೆ. ಯಾಕೆಂದ್ರೆ ಕಣ್ಣಿದ್ದು ಅವರಿಗೆ ರೈತರ ಸಮಸ್ಯೆ ಕಾಣದೇ ಇದ್ರೆ, ಕಿವಿ ಇದ್ದು ರೈತರ ಸಮಸ್ಯೆ ಕೇಳದೇ ಇದ್ರೆ ಅವ್ರು ಬದುಕಿದ್ದೇನು ಪ್ರಯೋಜನ? ಕೇಂದ್ರ ಸರ್ಕಾರ ಈಗಾಗಲೇ ಕಬ್ಬಿಗೆ 1 ಟನ್ನಿಗೆ 3,550 ರೂಪಾಯಿ FRP ನಿಗದಿ ಮಾಡಿದೆ. ನೆರೆಹೊರೆಯ ರಾಜ್ಯಗಳು ಅದಕ್ಕೆ ಹತ್ತಿರದಲ್ಲಿರ್ತಕ್ಕಂಥ FRPಯನ್ನು ಕೊಡ್ತಾ ಇದ್ದಾವೆ. ಕೆಲವು ರಾಜ್ಯಗಳು ಅದನ್ನ ಮೀರಿಯೂ ಕೂಡ ದರ ನಿಗದಿ ಮಾಡಿದಾವೆ. ನಮ್ಮ ಕರ್ನಾಟಕದಲ್ಲಿ ಇವತ್ತು 1 ಟನ್ನಿಗೆ ಸಿಗ್ತಿರೋದು 2,700 ರೂಪಾಯಿನಿಂದ ಮ್ಯಾಕ್ಸಿಮಮ್ 3,150 ರೂಪಾಯಿ ಸಿಗ್ತಾ ಇದೆ. ಇನ್ನು ಕೆಲವರು ರಾಜಾರೋಷವಾಗಿ ಸರ್ಕಾರದ ನಿರ್ಣಯಕ್ಕೆ ಸವಾಲ್ ಹಾಕಿದ್ದಾರೆ. ನಾವು ಕೊಡೋದಿಲ್ಲ, ಏನ್ ಮಾಡ್ಕೊಳ್ಳಿ ಅಂತ ಹೇಳಿ. ಹೀಗೆ ಸವಾಲ್ ಹಾಕಿರೋರನ್ನ ಬಗ್ಗಿಸೋ ಜವಾಬ್ದಾರಿ ಯಾರ್ದಿದೆ? ಸರ್ಕಾರದಿದೆ. ಬುದ್ಧಿ ಹೇಳೋ ಜವಾಬ್ದಾರಿ ಯಾರ್ದಿದೆ? ಸರ್ಕಾರದಿದೆ. ರೈತರಿಗೆ ನ್ಯಾಯ ಕೊಡಿಸೋ ಜವಾಬ್ದಾರಿ ಯಾರ್ದಿದೆ? ಸರ್ಕಾರದಿದೆ. ಅವ್ರು ಈ ಕೆಲಸ ಮಾಡ್ತಿಲ್ಲ ಅಂದ್ರೆ ಅವ್ರ ಪಾಲಿಗೆ ಬದುಕಿದ್ದು ಸತ್ತಂತೆ. ಇದೇ ಒತ್ತಡವನ್ನ ಕೇಂದ್ರ ಸರ್ಕಾರದ ಮೇಲೆ ಬಿಜೆಪಿಯ ಪರಿಷತ್ ಮತ್ತು ಶಾಸಕರು ಯಾಕೆ ಆಗ್ತಿಲ್ಲ ಅನ್ನುವಂತ ಒಂದು ಪ್ರಶ್ನೆಯನ್ನ ನೇರವಾಗಿ ಕಾಂಗ್ರೆಸ್ ಅವರು ಕೇಳ್ತಿದ್ದಾರೆ. ಕೇಂದ್ರ ಸರ್ಕಾರ ತನ್ನ ಕರ್ತವ್ಯ ಮಾಡಿದೆ. ಈಗಾಗಲೇ FRP ನಿಗದಿ ಮಾಡಿದೆ. ಮೆಕ್ಕೆಜೋಳಕ್ಕೆ ಬೆಂಬಲ ಬೆಲೆಯನ್ನ 1 ಕ್ವಿಂಟಾಲಿಗೆ 2,400 ರೂಪಾಯಿ ನಿಗದಿಪಡಿಸಿದೆ. ಖರೀದಿ ಕೇಂದ್ರ ಜವಾಬ್ ಮಾಡಬೇಕಾಗಿರೋದು ಯಾರ್ದು? ಎಲ್ಲದ ಕಡೆಗೂ ಕೇಂದ್ರದ ಕಡೆಗೆ ಬೆಟ್ ಮಾಡಿ ತೋರಿಸೋದಾದ್ರೆ ಇವ್ರು ಯಾಕಿರ್ಬೇಕು? ಕೇಂದ್ರ ಸರ್ಕಾರ ಕಿಸಾನ್ ಸಮ್ಮಾನ್ ಯೋಜನೆ 6,000 ರೂಪಾಯಿ ಕೊಡ್ತಾ ಇದೆ. ನಮ್ಮ ಹಿಂದೆ ಬಿಜೆಪಿ ಸರ್ಕಾರ ಇದ್ದಾಗ ನಾವು 4,000 ಕೊಡ್ತಿದ್ವಿ. ನೀವ್ಯಾಕೆ ರದ್ದುಪಡಿಸಿದಿರಿ? ಕೇಂದ್ರ ಸರ್ಕಾರ ಶೂನ್ಯ ಬಡ್ಡಿ ದರದಲ್ಲಿ 5 ಲಕ್ಷ ರೂಪಾಯಿವರೆಗೆ ರೈತರಿಗೆ ಸಾಲ ಕೊಡ್ತಾ ಇದೆ, ಅದಕ್ಕೆ ನೆರವು ಕೊಡ್ತಾ ಇದೆ ನಬಾರ್ಡ್ ಮೂಲಕ. ಇದನ್ನ ಹೇಳ್ಬೇಕಲ್ಲ ನಾವು. ಹಾಗಾದ್ರೆ ಇವತ್ತು ರೈತರ ಪ್ರತಿಭಟನೆಯಲ್ಲಿ ನೀವು ಭಾಗವಹಿಸ್ತೀರಾ? ರೈತರ ಪ್ರತಿಭಟನೆ, ರೈತರ ಸಮಸ್ಯೆ ಅದು ರಾಜ್ಯದ ಸಮಸ್ಯೆ, ಅದಕ್ಕೆ ಆದ್ಯತೆ ಕೊಡಬೇಕು. ಹಾಗಾಗಿಯೇ ನಾವು ಧ್ವನಿ ಎತ್ತಿದ್ದೇವೆ. ಮುಂದೂ ಕೂಡ ಇವತ್ತು ಹೊರಗಡೆನೂ ಹೋರಾಟ ಮಾಡ್ತೀವಿ, ಒಳಗಡೆನೂ ಹೋರಾಟ ಮಾಡ್ತೀವಿ.